ಹಾಯ್ ಎಲ್ಲರಿಗೂ. ಇವತ್ತು ಈ ಡಿಸೈನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಈ ಥರ ರೌಂಡ್ ರಿಂಗ್ ಬೀಡ್ ಪ್ಲೇನ್ ತೊಗೊಂಡಿದ್ದೀನಿ, ಮತ್ತು ಈ ಥರ ಗೋಲ್ಡನ್ ಸ್ಮಾಲ್ ಬೀಡ್ಸ್, ಮತ್ತು ಈ ಥರ ರೌಂಡ್ ಬೀಡ್ಸ್. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು 6 ಎಳೆ ಥ್ರೆಡ್ ತೊಗೊಂಡು ರಿಂಗ್ ಬೀಡ್ಗೆ ಲಾಕ್ ಅಂದರೆ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರನ ತಗೊಂಡು 1-2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 1 ಡಬಲ್ ಕ್ರೋಶಾ, ಫುಲ್ ಡಬಲ್ ಕ್ರೋಶನೇ ಮಾಡ್ಕೊಳ್ಬೇಕು. ರಿಂಗ್ ಫುಲ್ಲು 2 ಡಬಲ್ ಕ್ರೋಶಾ. ಡಬಲ್ ಕ್ರೋಶಾ ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಲೂಪ್ ಒಳಗಡೆ ಹಾಕಿ ಎರಡರಲ್ಲೊಂದು ಅಂದರೆ ರಿಂಗ್ ಒಳಗಡೆ ಹಾಕಿ ಎರಡರಲ್ಲೊಂದು ಮಾಡಿಕೊಂಡ್ರೆ ಅದೇ ಡಬಲ್ ಕ್ರೋಶಾ. ನಾವೇನು ರಿಂಗ್ ನಾಟ್ ಹಾಕಿರ್ತೀವಲ್ಲ, ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಒಂದು 5 ಡಬಲ್ ಕ್ರೋಶಾ ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಟ್ರಿಮ್ ಮಾಡಿಕೊಂಡ್ರೆ ಇಲ್ಲಿ ಗ್ಲೂ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಡಬಲ್ ಕ್ರೋಶಾ ಇದೇ ಥರ ಫುಲ್ ರಿಂಗ್. ಇದಕ್ಕೇನು ಕೌಂಟ್ ಇಲ್ಲ ಫ್ರೆಂಡ್ಸ್, ಎಷ್ಟು ಬೇಕೋ ಅಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಈ ಥರ ಫುಲ್ ಆದಮೇಲೆ ನಾವೇನು ಫಸ್ಟ್ 2 ಚೈನ್ ಮಾಡ್ಕೊಂಡಿರ್ತೀವಲ್ಲ, ಆ 2 ಚೈನ್ ಸೆಕೆಂಡ್ ಚೈನ್ ಮೇಲೆ ಈ ಥರ ಸಿಂಗಲ್ ಕ್ರೋಶಾ ಅಂದರೆ ಲಾಕ್ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶಾ ಇರುತ್ತಲ್ಲ ಅದ್ರ ಮೇಲೆ 1 ಡಬಲ್ ಕ್ರೋಶಾ. ಈ ಥರ ಸೂಜಿ ಮೇಲೆ ಮಾಡಿಕೊಂಡು 1 ಸ್ಮಾಲ್ ಗೋಲ್ಡನ್ ಬೀಡ್ ತಗೊಂಡು ಇಲ್ಲಿ ಸಾರಿ ಫ್ರೆಂಡ್ಸ್, ಇದಿರೋ ಸ್ವಲ್ಪ ನಾನು ಕೈ ಆ ಕಡೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ದಿಸ್ ಫಸ್ಟ್ ಮೇಕಿಂಗ್ ವಿಡಿಯೋ. ಪ್ಲೀಸ್ ಏನಾದರೂ ಮಿಸ್ಟೇಕ್ ಆದರೆ ಸಾರಿ. ಇವಾಗ ಸೂಜಿ ಮೇಲ್ಗಡೆ ತಗೊಂಡು 1 ಸ್ಮಾಲ್ ಬೀಡ್ ಗೋಲ್ಡನ್ ಬೀಡ್ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶಾ ಮೇಲೆ ಡಬಲ್ ಕ್ರೋಶಾ. ಇದು ಹೇಗಂದರೆ 1 ಡಬಲ್ ಕ್ರೋಶಾ 1 ಬೀಡ್, 1 ಡಬಲ್ ಕ್ರೋಶಾ 1 ಬೀಡ್. ಇದೇ ಥರ ನಾನಿಲ್ಲಿ ಫುಲ್ ಅಂದರೆ ಎಷ್ಟು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಮಾಡಬೇಕು. ಈ ಥರ ಕಂಟಿನ್ಯೂ ಆದಮೇಲೆ ಇಲ್ಲಿ ನೋಡಿ ನಾನು ಕೌಂಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 14 ಬೀಡ್ಸ್ ಹಾಕಿದ್ದೀನಿ. ಅಂದರೆ 14 ಬೀಡ್ಸ್ 15 ಡಬಲ್ ಕ್ರೋಶಾ, ಅಂದರೆ ನಾನು 1 ಎಕ್ಸ್ಟ್ರಾ ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ. ಇವಾಗ 1 2 3 ಚೈನ್ ಹಾಕ್ಕೊಂಡು ಸ್ವಲ್ಪ ದೂರದಲ್ಲಿ ಕಟ್ ಮಾಡಿಕೊಂಡು ಆ ದಾರನ ಎಳ್ಕೊಂಡ್ರೆ ಲಾಕ್ ಆಗಿಬಿಡುತ್ತೆ. ಈ ಥರ ಎಳ್ಕೊಂಡ್ರೆ ಲಾಕ್ ಆಗಿಬಿಡುತ್ತೆ. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾವು ಉಲ್ಟಾ ಅಂದರೆ ಡಿಸೈನ್ ಉಲ್ಟಾ ಮಾಡಿಕೊಂಡು ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕೋ ಎಲ್ಲ ಕುಚ್ಚುಗಳ ಮೇಕಿಂಗ್ ವಿಡಿಯೋ ಇನ್ನು ಮುಂದೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಥರ ಆ 3 ಚೈನ್ ಏನು ಹಾಕಿರ್ತೀವಲ್ಲ ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಈ ಥರ ಜಾಸ್ತಿ ಗ್ಲೂ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಈ ಡಿಸೈನ್ ಬ್ಯಾಕ್ ಸೈಡ್ ಕೂಡ ಕಾಣಿಸುತ್ತೆ, ಅಂದರೆ ಹಾಕಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಗ್ಲೂ ಕಮ್ಮಿ ಯೂಸ್ ಮಾಡಬೇಕು. ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ 1 ಗೋಲ್ಡನ್ ಬೀಡ್ ಈ ಥರ ಸ್ಟಿಚ್ ಮಾಡಬೇಕು. ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ.
ಇದಕ್ಕೆ 4 ಸೂಜಿಯಲ್ಲಿ 4 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್. ನಾವೇನು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ರಿಂಗ್ ಹತ್ತಿರ ಲೂಪ್, ಆ ಲೂಪ್ಗೆ ಲಾಕ್ ಮಾಡ್ಕೋಬೇಕು ಫಸ್ಟು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ನಾಟ್ ಅಂದರೆ ಸ್ವಲ್ಪ 2 ನಾಟ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ. 1 ನಾಟ್ ಹಾಕಿದ್ರೆ ಬಿಚ್ಚೋಗೋ ಭಯ ಇರಲ್ಲ. ಈ ಥರ ಆಮೇಲೆ ನಾವೇನು ರೌಂಡ್ ಬೀಡ್ ತೊಗೊಂಡಿದ್ದೀವಲ್ಲ ಅದನ್ನು ಈ ಥರ ಇನ್ಸೆಟ್ ಮಾಡಿ ಕರೆಕ್ಟಾಗಿ ಮಿಡಲಲ್ಲಿ ಬರೋ ಥರ ನೋಡಿಕೊಂಡು ಅಪೋಸಿಟ್ ಸೈಡಲ್ಲೂ ಸೇಮ್ 2 ನಾಟ್ಸ್ ಹಾಕಬೇಕು. ಈ ಥರ ನಾಟ್ಸ್ ಮಾಡಬೇಕು. ಈ ಥರ ಇವಾಗ ಅದೇ ನಾಟ್ ಹಾಕಿದ್ದೀನಲ್ವ, ಆ ನಾಟ್ ತುಂಬ ಕಾಣ್ತಾಯಿತ್ತು, ಅದಕ್ಕೆ ಟ್ರಿಮ್ ಮಾಡ್ಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಳ್ತೀನಿ. ಈ ಥರ ಕಾಣಿಸುತ್ತೆ ಫ್ರಂಟ್ ಡಿಸೈನು. ಬ್ಯಾಕ್ ಸೈಡಿಂದ ಇದು ಫ್ರಂಟ್ ಸೈಡ್. ಇವಾಗ ಇದೇ ಥರ ಸೀರೆಗೆ 2 ಇಂಚ್ ಗ್ಯಾಪ್ಗೆ ನೀವು ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಇಲ್ಲಿ ನಾನು 24 ಮಾಡ್ಕೊಂಡಿದ್ದೀನಿ. ಈ ಥರ ಹೆಂಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಇವಾಗ. ಇದಕ್ಕೆ 4 ಎಳೆ ಸಿಲ್ಕ್ ಥ್ರೆಡ್ ಪಿಂಕ್ ಕಲರೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೀರೆಗೆ ನಾಟ್ ಮಾಡ್ಕೋಬೇಕು. ಇದಕ್ಕೇನು ಕುಚ್ಚೆಲ್ಲ ಬರಲ್ಲ ಫ್ರೆಂಡ್ಸ್, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಥರ ಸೀರೆ ಬ್ಯಾಕ್ ಸೈಡಿಂದ ದಾರಾನ ತಗೊಂಡು ನಾನಿಲ್ಲಿ 4 mm ಗೋಲ್ಡ್ ಬೀಡ್ ಯೂಸ್ ಮಾಡಿದ್ದೀನಿ. ಪೀಕೋಯಿಂದ ಈ ಕಡೆನೇ ಲಾಕ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಬ್ಯಾಕ್ ಸೈಡಿಂದ ಸೂಜಿನ ಮೇಲೆ ತಗೋಬೇಕು. ಇವಾಗ ನಿಮಗೆ ಕಾಣಿಸುತ್ತೆ ಈ ಥರ. ಸೇಮ್ ನಾವು ಯಾವ ಜಾಗದಲ್ಲಿ ಬೀಡ್ ಹಾಕೋಕ್ಕೆ ತೊಗೊಂಡಿರ್ತೀವಲ್ವ, ಇವಾಗ ಬೀಡ್ ಒಳಗಿಂದ ಸೂಜಿನ ಈ ಥರ ಎಳ್ಕೊಂಡು ಬಿಡಬೇಕು. ಇವಾಗ ನಾನು 1 ಕ್ರಿಸ್ಟಲ್ ಬೀಡ್ ಮತ್ತು ನಾನು ಮಾಡಿರೋ ಡಿಸೈನ್ ಟಜಲ್ ಪ್ಯಾಚ್ ಏನಿದೆ ಅದನ್ನು ತೊಗೊಳ್ತಾ ಇದ್ದೀನಿ. ಎರಡನ್ನೂ ಸೇರಿ ತೊಗೊಳ್ಬೇಕು ಫ್ರೆಂಡ್ಸ್. ಈ ಥರ ಕೆಳಗಡೆ 1 ಕ್ರಿಸ್ಟಲ್ ಬೀಡ್ ಮತ್ತು ಟ್ಯಾಸಲ್ ರೈಟ್ ಸೈಡ್ ಇರಬೇಕು. ಈ ಥರ ಮತ್ತು ಏನು ಬೀಡ್ಸ್ ಒಳಗಿಂದ ಥ್ರೆಡ್ನ ತಗೋಬೇಕು. ಈ ಥರ ಸೂಜಿಯಿಂದ ಅಂದರೆ ಟ್ಯಾಸಲ್ಗೂ ಸೇರಿಸಿ ತಗೊಂಡ್ರೆ ಈ ಥರ ನಾಕ್ ಆಗಿಬಿಡುತ್ತೆ. ನಾನಿಲ್ಲಿ ಇನ್ನೊಂದು ಸಾರಿ ನಿಮಗೆ ನೀಟಾಗಿ ಕಾಣಿಸೋ ಥರ ಮಾಡಿದ್ದೀನಿ ನೋಡಿ. ಇದನ್ನು ಎಕ್ಸ್ಪ್ಲೇನ್ಕಿನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಇದೇ ಥರ ಅಂದರೆ ನಾನು ಇನ್ನೊಂದು ಸತಿ ಲಾಕ್ ಮಾಡ್ತೀನಿ. ಇವಾಗ ನೋಡಿ, ಏನು ಬೀಡ್ ಪಕ್ಕದಲ್ಲಿ ಸೂಜಿನ ಮೇಲಕ್ಕೆ ಮಾಡಿಕೊಂಡು ಕ್ರಿಸ್ಟಲ್ ಬೀಡ್ ಆ್ಯಂಡ್ 4 mm ಬೀಡ್ ಮತ್ತು ಟ್ಯಾಸಲ್ಸ್ ಮೂರನ್ನು ಸೇರಿಸಿ ಈ ಥರ ಸ್ಟಿಚ್ ಮಾಡಬೇಕು. ಮತ್ತು ವಾಪಸ್ ಇದು ಲಾಕ್ ಆಗಿಬಿಡುತ್ತೆ. ಅಲ್ಲಿ ನಾನಿಲ್ಲಿ 2 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ನನ್ನ ಥ್ರೆಡ್ ಲಾಕ್ ಆಗಿಬಿಡ್ತು.
ಏನಿಲ್ಲ, ಆ ಥರ ಆಗುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ. ಇವಾಗ ಸರಿ ಹೋಯ್ತು. ಮತ್ತು ಸೇಮ್ ಬ್ಯಾಕ್ ಸೈಡ್ ಹೋಗಿ ಒಂದೆರಡು ನಾಟ್ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ಟೂ ನಾಟ್ಸ್. ಈ ಥರ 2 ನಾಟ್ಸ್ ಹಾಕ್ಕೊಂಡ್ಬಿಡಿ. ಆಮೇಲೆ ಕಟ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಫ್ರೆಂಡ್, ಇದಕ್ಕೆ ಕುಚ್ಚು ಕಟ್ಟೋ ಕೆಲಸ ಇರಲ್ಲ. ಓನ್ಲಿ ಪ್ಯಾಚ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡೋದು. ಇಲ್ಲಿ ನಾನು ಫುಲ್ ಸೀರೆಗೆ ಇದೇ ಥರ ಎಲ್ಲ ಹಾಕ್ಕೊಂಡು ಬರ್ತೀನಿ. ಈ ಥರ ಎಕ್ಸ್ಟ್ರಾ ಥ್ರೆಡ್ ಏನು ಮೇಲೆ ಬಂದಿರುತ್ತಲ್ಲ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಅದಕ್ಕೆ ನಾನು 2 ಸಾರಿ ಲಾಕ್ ಮಾಡ್ಕೊಂಡಿದ್ದು. ಇದೇ ಥರ ನಾನು ಫುಲ್ ಸ್ಯಾರಿಗೆಲ್ಲ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗೆ ಕಾಣಿಸ್ತಾ ಇದೆ. ನಿಮಗೇನಾದರೂ ಸೀರೆ ಕುಚ್ಚು ಕಲಿಯೋ ಆಸೆ ಇದ್ದರೆ ಹೇಳಿ. ಇವಾಗ ಕಂಟಿನ್ಯೂ ಆಗಿ ನಂಗೆ ಬರೋ ಕುಚ್ಚು ನಾನು ತೋರಿಸ್ತೀನಿ. ಇದಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಚಾರ್ಜ್ ಮಾಡಿರೋದು ಅಂದರೆ ರೇಟ್ 750. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ.